ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2000 ಯಾವಾಗ ಬರುತ್ತಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿರ್ತಾರೆ. ಇನ್ನು ಕೆಲವರು ನಿನ್ನೆಯಿಂದ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. 19ನೇ ಕಂತಿನ ಹಣ ನಮಗೆ ಬೆಳಗ್ಗೆ 10 ಗಂಟೆಗೆ ಬಂದಿದೆ, ಸಂಜೆ 5 ಗಂಟೆಗೆ ಬಂದಿದೆ, ನಮಗೆ ಈ ಜಿಲ್ಲೆಯಲ್ಲಿ ಹಣ ಬಂದಿದೆ, ಆ ಜಿಲ್ಲೆಯಲ್ಲಿ ಹಣ ಬಂದಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮಹಿಳೆಯರಿಗೆ ಬಂದು ಜಮಾ ಆಗ್ತಿದೆಯಾ ಅನ್ನುವಂತಹ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಆದರೆ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಮತ್ತೆ ನಿಮಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಹಣ ಬರ್ತಿದೆ ಅಂತ ನೀವು ಡೌಟ್ ಪಡ್ತಿದ್ದೀರೋ ಎಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಆದರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2000 ಯಾವಾಗ ಬರುತ್ತೆ? ಆಲ್ರೆಡಿ ಹಣ ಬರ್ತಿದೆಯಾ? ಬಂದಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾವ ದಿನಾಂಕದಂದು ಬಂದಿದೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡ್ತಿದ್ದೀರಾ. ಈಗ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆಯಾ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ, ಹೌದು, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗಿಂದ ಹಣ ಬರ್ತಿದೆ ಅಂತ ನೀವು ಕೇಳೋದಾದ್ರೆ, ಕಳೆದ 2 ದಿನಗಳಿಂದ ಹಣ ಆದರೆ ಬರ್ತಿರುವಂಥದ್ದು. ನಿನ್ನೆ ಕೂಡ ಬೆಳಗ್ಗೆ 10 ಗಂಟೆಯಿಂದನೇ ಕೆಲವರಿಗೆ ಹಣ ಆದರೆ ಬಂದು ಜಮಾ ಆಗಿದೆ. ನಿಮ್ಮ ಮೊದಲ ಪ್ರಶ್ನೆ ಏನು, ಹಣ ಬರ್ತಿದೆಯಾ ಇಲ್ವಾ? ಹಣ ಬರ್ತಿದೆ. ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೊಳ್ತೀನಿ. ಯಾವಾಗಿಂದ ಬರ್ತಿದೆ ಅಂತ ನೀವು ಕೇಳೋದಾದ್ರೆ, ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬರ್ತಿದೆ. ಇನ್ನು ನಿಮ್ಮ ಪ್ರಶ್ನೆ ಇರುವಂಥದ್ದು ಏನಂದ್ರೆ, ಯಾವ ಯಾವ ಜಿಲ್ಲೆಗಳಿಗೆ ಬರ್ತಿದೆ ಮತ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಬರ್ತಿದೆಯಾ, 1,32,00,000 ಫಲಾನುಭವಿಗಳಿಗೂ ಹಣ ಬರ್ತಿದೆಯಾ ಅಂತ ನಿಮ್ಮದು ಮತ್ತೊಂದು ಪ್ರಶ್ನೆ ಆಗಿರುವಂಥದ್ದು. ಸ್ನೇಹಿತರೆ, ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ, ನೋಡಿ ಸ್ನೇಹಿತರೆ, ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗುತ್ತೆ. ನಿಮ್ದು ಆ ಜಿಲ್ಲೆ ನಿಮ್ಗೆ ಹಣ ಲೇಟಾಗಿ ಜಮಾ ಮಾಡ್ತೀವಿ, ನಿಮ್ದು ಈ ಜಿಲ್ಲೆ ನಿಮ್ಗೆ ಹಣ ಬೇಗ ಜಮಾ ಮಾಡ್ತೀವಿ, ಈ ರೀತಿಯಾದ ಭೇದ ಭಾವ ಇಲ್ಲ. ಎಲ್ಲರಿಗೂ DBT ಮುಖಾಂತರ ಒಂದೇ ಸರಿ ಹಣ ಜಮಾ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಬ್ಯಾಂಕ್ ಇರುತ್ತೆ, ಒಂದೊಂದು ಬ್ಯಾಂಕ್ದು ಒಂದೊಂದು ಪ್ರೋಸೆಸ್ ಇರುತ್ತೆ. ನಿಮ್ಗೆ ಹಣ ಬಂದು ಜಮಾ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ನಿಮ್ಗೆ ಈಗ ಹಣ ಬಂದಿದೆ ಅಂದರೆ ಇನ್ನು ಕೆಲವ್ರಿಗೆ ನಾಳೆ ಬರ್ಬೋದು, ಇನ್ನು ಕೆಲವ್ರಿಗೆ ನಾಳಿದ್ದು ಬರ್ಬೋದು, ಇನ್ನು ಕೆಲವ್ರಿಗೆ ಅದೇ ವಾರದಲ್ಲಿ ಹಣ ಆದರೆ ಬರ್ಬೋದು. ಈಗ ನೀವು ಕೇಳ್ಬೋದು, ಎಷ್ಟು ಜನರಿಗೆ ಹಣವನ್ನು ಜಮಾ ಮಾಡಿದ್ದಾರೆ? 1,32,00,000 ಫಲಾನುಭವಿಗಳಿದಾರಲ್ಲ, ಅದರಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದ್ದಾರೆ? ಸ್ನೇಹಿತರೆ, ಕೇವಲ 50,000 ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿರುವಂಥದ್ದು. ಯಾವ ಜಿಲ್ಲೆಯಲ್ಲಿರೋರಿಗೆ ಯಾರಿಗಾದ್ರೂ ಹಣ ಬಂದಿರ್ಬೋದು, ಇಂಥವ್ರಿಗೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. 50,000 ಜನರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಜಮಾ ಮಾಡಿರುವಂಥದ್ದು. ಪ್ರತಿ ಕಂತಿನಲ್ಲೂ ಕೂಡ ಏನಾಗುತ್ತಂದರೆ, ಮೊದಲು ಅಮೌಂಟ್ ಕರೆಕ್ಟಾಗಿ ಹೋಗುತ್ತೋ ಇಲ್ಲೋ ಚೆಕ್ ಮಾಡೋಕ್ಕೆ ಕೇವಲ ಒಂದು 50,000 ಫಲಾನುಭವಿಗಳಿಗೆ ಈ ರೀತಿಯಾಗಿ ಅಮೌಂಟನ್ನು ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ. ಅಮೌಂಟ್ಗಳು ಕರೆಕ್ಟಾಗಿ ಹೋಗ್ತಿದೆ ಅನ್ನೋದಾದರೆ ಮತ್ತೆ ಎಲ್ಲ ಫಲಾನುಭವಿಗಳಿಗೂ ಹಣವನ್ನು ಬಿಡುಗಡೆ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡಿ. ಇವತ್ತು ಗುರುವಾರ, ನಿಮಗೆ ಇವತ್ತು ಹಣ ಆದರೆ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಕಳೆದ 2 ದಿನದಿಂದ ಕೂಡ ಹಣ ಬರ್ತಿರುವಂಥದ್ದು. ನಿಮಗೆ ನೀವೊಂದು ಕೆಲಸ ಮಾಡಿ, ನಿಮ್ಗೇನಾದರೂ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಈ ವಾರದ ಒಳಗಡೆ ಹಣ ಬರುತ್ತೆ. ಇವತ್ತು ಗುರುವಾರ, ಶುಕ್ರವಾರ ಆದರೂ ಹಣ ಬರ್ಬೋದು. DBT ಮುಖಾಂತರ ಪುಷ್ ಮಾಡಿದರೆ ರಜಾ ದಿನ ಕೂಡ ಬರುತ್ತೆ. ಶನಿವಾರ ಭಾನುವಾರ ಕೂಡ ನಿಮ್ಗೆ ಹಣ ಆದರೆ ಬರ್ಬೋದು. ತಲೆ ಕೆಡಿಸ್ಕೋಬೇಡಿ. DBT ಮುಖಾಂತರ ಆಲ್ರೆಡಿ ಪುಷ್ ಆಗಿದ್ರೆ. ಈಗ ಈ ವಿಡಿಯೋ ಕೆಳಗಡೆ ನೀವೆಲ್ಲರೂ ಒಂದು ಸಹಾಯ ಮಾಡಬೇಕಾಗುತ್ತೆ, ಇದೆಲ್ಲರಿಗೂ ಗೊತ್ತಾಗಬೇಕು. ಅದರಿಂದ ನಿಮಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ. ಆಗೆಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬರ್ತಿದೆ, ಯಾರ್ಯಾರಿಗೆ ಹಣ ಬರ್ತಿಲ್ಲ ಅಂತ.